ನಮಸ್ಕಾರ ವೀಕ್ಷಕರೇ, ಹಾಸ್ಯ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಆರಂಭದಲ್ಲಿ ರಂಗನಾಥ್ ಅವರು ಮನೋಜ್ಗೆ ಬೇಕಪ್ಪ ನೋಡೋ ನಿಮ್ಮ ತಮ್ಮನ್ನ, ಕಾರ್ ಹೋದ್ರೆ ಇನ್ನೊಂದು ಕಾರ್ ಬೇಕಂತ ಆಟ ಮಾಡ್ತಾ ಇಲ್ಲ, ಆಟೋ ಗೀಟೋ ಓಡಿಸ್ಕೊಂಡು ಏನೋ ದುಡಿತಾ ಇದ್ದಾನೆ ಇದ್ದ ಶಾಂತಿ. ಹೌದೌದೌದು ದೊಡ್ಡ ಕೆಲಸ ಅದು ಅಂತ ಹೇಳ್ತಾಳೆ. ಅಲ್ಲ ರೀ, ಉದಾಹರಣೆ ಕೊಡಬೇಕು, ಯಾರು ಕೊಡಬೇಕಂತ ಗೊತ್ತಾಗಲಿಲ್ಲ ನಿಮಗೆ. ಹೋಗಿ ಹೋಗಿ ಆ ಸೂರ್ಯನ ಉದಾಹರಣೆ ನನ್ನ ಮಗನಿಗೆ ಹೋಲಿಸ್ತೀರಲ್ಲ ನೀವು. ರಂಗನಾಥ್ ಹಾಗಾದ್ರೆ ಸೂರ್ಯ ನಿಮ್ಮ ಮಗ ಅಲ್ಲ, ಮಗನೇ, ಅವನ ಉದಾಹರಣೆನೇ ಕೊಡಬಾರ್ದಿತ್ತು ನೀವು ಅಂತ ಶಾಂತಿ ಹೇಳ್ತಾಳೆ. ಮತ್ತೆ ಶಾಂತಿ ಮನೋಜ್ನ ತೋರಿಸಿ ಕೋಟ್ಯಾಧಿಪತಿ ಆಗೋನ್ಗೂ ಒಂದು ಆಟೋಧಿಪತಿ ಆದವನಿಗೂ ಹೋಲಿಕೆ ಮಾಡ್ತಿರಲ್ಲ, ಛೆ ಅಂತ ಹೇಳ್ತಾಳೆ. ರಂಗನಾಥ್ ಅವ್ರಿಗೂ ಊಟ ಮಾಡೋನ್ಗೂ ಮಾಡೋ ಊಟನ ಸಂಪಾದನೆ ಮಾಡೋನ್ಗೂ ವ್ಯತ್ಯಾಸನೇ ಗೊತ್ತಿಲ್ಲವೇ ನಿನಗೆ, ಏನು ದರಿದ್ರವಾಗಿಬಿಟ್ಟಿವೆ ನಮ್ಮ ಮನೆಗೆ ಅಂತ ಹೇಳ್ತಾನೆ. ಶಾಂತಿ ತಾನು ಕೆಡದಲ್ಲ ವನನೆಲ್ಲ ಕೆಡಿಸ್ತಾ ಅಂದಂಗೆ ಎಲ್ಲರನ್ನೂ ಕೆಡಿಸ್ತಾ ಇದೆಯಲ್ಲ ನೀನು ಅಂದಾಗ ಶಾಂತಿ, ಅದು ಶಾಂತಿ ಅಲ್ಲ ಕೋತಿ ಅಂತ ಹೇಳ್ತಾಳೆ. ನಾನು ಕೋತಿ ಅನ್ಬಾರ್ದು ಅಂದ್ಕೊಂಡಿದ್ದೆ, ನೀನು ಅಂದಲ್ಲ ಮುಗಿದೈತೆ ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಾಳೆ. ರೋಹಿಣಿಗೆ ಅತ್ತೆ ಅತ್ತೆ ಅಂತ ಬರ್ತಾಳೆ. ಕಿವಿ ಕೇಳಿಸ್ತಾ ಇದೆ ಹೇಳಮ್ಮ ಅಂತ ಹೇಳ್ತಾಳೆ ಶಾಂತಿ. ರೋಹಿಣಿ ಕಿವಿ ಮನೆ ಹಾಳಾಗೋಯ್ತತ್ತೆ, ಕಣ್ಬಿಟ್ಟು ನೋಡಿ ಇಲ್ಲಿ ಅಂತ ಹೇಳ್ತಾಳೆ. ಏನು ರೋಹಿಣಿ ಇದು ಗಿಫ್ಟ್ ತೊಗೊಂಡ್ಬಂದಿದ್ಯಾ ಅಂತ ಕೇಳಿದಾಗ ರೋಹಿಣಿ ನಮ್ಮ ಮಾವ ಮಲೇಷ್ಯಾದಲ್ಲಿ ಇದ್ದಾರಲ್ಲ, ಅವರ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅವರೇ ಮಾವ, ಅವರು ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿ ಒಂದು ಕಾಸ್ಟ್ಲಿ ಸಿಲ್ಕ್ ಕಳಿಸಿದ್ದಾರೆ, ಮಲೇಷ್ಯಾದಿಂದನೇ ಕಳಿಸಿದ್ದಾರೆ ಅಂತ ಹೇಳಿದಾಗ ಶಾಂತಿ ಹೌದಾ ರಂಗನಾಥ್ ಕಾಸ್ಟ್ಲಿ ಸೀರೆ, ಅದು ಮಲೇಷ್ಯಾದಲ್ಲಿ ಮಾತ್ರ ಇದೇನೋ ಇಲ್ಲೆಲ್ಲಿ ಸಿಕ್ಲಿಲ್ವೇನೋ ಅಂತ ಹೇಳ್ತಾರೆ. ಶಾಂತಿ ಆ ಸೀರೆನ ಹಾಕೊಂಡ್ಕೊಳ್ಳಿ ಮನೋಜ್, ಏನಮ್ಮ ನೀನು ಒಳ್ಳೆ ಮಾಧುರಿ ದೀಕ್ಷಿತ್ ಥರ ಕಾಣ್ತಾ ಇದೆಯಾ ಅಂತ ಹೇಳ್ತಾನೆ. ಶಾಂತಿ ನೋಡಮ್ಮ ರೋಹಿಣಿ, ನಾನು ಮಾಧುರಿ ದೀಕ್ಷಿತ್ ಥರ ಕಾಣ್ತಾ ಇದ್ದೀನಂತೆ. ಅಲ್ಲಮ್ಮ ನೀನು ಊಟ ಮಾಡಿದೆ ಅಂತ ಕೇಳ್ತಾಳೆ. ಆಗ ರೋಹಿಣಿ ಇಲ್ಲಮ್ಮ ಅಂತ ಹೇಳ್ತಾಳೆ. ಶಾಂತಿ ಅಯ್ಯೋ ಯಾಕಮ್ಮ ಹಿಂಗೆ ಮಾಡ್ತೀಯ, ನಾನು ಹಿಂಗೆ ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ ಇರು ಅಂತ ಹೇಳ್ತಾಳೆ. ಅಲ್ಲಮ್ಮ ನಿಮ್ಮ ಮತ್ತೆ ಹೇಗಿದ್ದಾರೆ ಈಗ ಅಂತ ಕೇಳಿದಾಗ ರೋಹಿಣಿ ಈಗಿನ ಹೋದ್ರಲ್ಲಮ್ಮ ಚೆನ್ನಾಗಿದಾರಲ್ಲಮ್ಮ ಅಂತ ಹೇಳ್ತಾಳೆ. ಅಲ್ಲಮ್ಮ ನಾನು ಹೇಳಿದ್ದು ಕರ್ನಾಟಕದ ಅತ್ತೆ ಅಲ್ಲ, ಮಲೇಷ್ಯಾ ಅತ್ತೆ ಅಂತ ಹೇಳ್ತಾರೆ ರಂಗನಾಥ್ ಅವರು. ಅವತ್ತೇನೋ ದಮ್ಮು ಕೆಮ್ಮು ಅಂದಂಗಿತ್ತು ಅಂದಾಗ ಹೌದು ಮಾವ ಟ್ರೀಟ್ಮೆಂಟ್ ತೊಗೊತಿದ್ದಾರೆ ಅಂತ ಹೇಳ್ತಾಳೆ ರೋಹಿಣಿ. ಶಾಂತಿ ಹೋಗಿ ಫ್ರಿಜ್ ಹತ್ರ ನಿಂತಾಗ ಮಲ್ಲಿಗೆ ಹೂನ ಫ್ರಿಜ್ಜಲ್ಲಿ ಇರೋದು ನೋಡಿ ಅಯ್ಯೋ ಮಲ್ಲಿಗೆ ಹೂನ ಬೇರೆ ಕಡೆಗೆ ಇಕ್ಕಕ್ಕೆ ಇವ್ರ ಜಾಗನೂ ಇಲ್ವಾ ಕೇಳಿ ಅಂತ ಹೇಳ್ತಾಳೆ. ರೋಹಿಣಿ ಅತ್ತೆ ಪರಿಮಳ ಬರ್ತಾ ಇರೋದು ಅಲ್ಲಲ್ಲ ಇಲ್ಲಿ ಬಂದು ಸ್ವಲ್ಪ ನೋಡಿ ಅಂತ ಹೇಳ್ತಾಳೆ. ಅಲ್ಲಿಗೆ ಮೀನಾ ಬಂದಿರೋದು ನೋಡಿ ಶಾಂತಿ ಏನೇದು ಮಾರ್ಕೆಟ್ ನಿನ್ನ ತಲೆ ಮೇಲೆ ಇದ್ದಾಗಿದೆ, ಅಂಗಡಿಯಲ್ಲಿ ಹೂ ಬಿಸ್ನೆಸ್ ಆಗಿಲ್ಲ ಅಂದರೆ ಅದನ್ನೆಲ್ಲ ಇವಳೆ ಮುಡ್ಕೊಂಡ್ಬಿಡ್ತಾಳೆ ಅನಿಸುತ್ತೆ ಅಂತ ಶಾಂತಿ ಹೇಳ್ತಾಳೆ. ಮೀನಾ ಅತ್ತೆ ಇದು ನನ್ನ ಗಂಡ ಕೊಡಿಸಿದ್ದು ಅಂತ ಹೇಳ್ತಾಳೆ. ರಂಗನಾಥ್ ಅವರು ಏನಮ್ಮ ಮೀನಾ ದೇವಸ್ಥಾನಕ್ಕೆ ಹೋಗಿ ಬಂದೇನಂತ ಕೇಳೋಷ್ಟೊತ್ತಿಗೆ ಸೂರ್ಯ ಅಲ್ಲಿಗೆ ಬಂದು ಅಪೋ ಅಂತಿರ್ತಾನೆ. ಇಲ್ಲಿ ಬಂದು ಅಪ್ಪ ಹೊರಗೆ ಬನ್ನಿ ಅಂತ ಹೇಳ್ತಾನೆ. ಮನೋಜ ಸಕ್ಕರೆ ಡಿಗ್ರಿ ಎಲ್ಲ ಹೊರಗೆ ಬನ್ನಿ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಯಾಕೋ ಏನಂತ ಇಲ್ಲ ಹೇಳು ಅಂತ ಹೇಳಿದಾಗ ಅಯ್ಯೋ ಬಾಪ ಅದು ಹೇಳೋದೆಲ್ಲ ತೋರಿಸೋದು ನಿನಗೆಲ್ಲ ಗೊತ್ತಾಗುತ್ತೆ ಬಾಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಸೂರ್ಯ ಹೊರಗಡೆ ಕರ್ಕೊಂಡು ಹೋಗ್ಕೊಳ್ಳಿ ರಂಗನಾಥ್ ಅವರು ಯಾವುದೋ ಇದು ಹೊಸ ಕಾರು ಅಂತ ಹೇಳ್ತಾರೆ. ಸೂರ್ಯ ನಂದೇಪ್ಪ, ಮೀನಾ ಹೂ ಕಟ್ಟಿರೋ ದುಡ್ಡಲ್ಲಿ ನನಗೆ ಹೊಸ ಕಾರ್ ಕೊಡಿಸಿದ್ದಾಳೆ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ತುಂಬಾನೇ ಸಂತೋಷ ಪಡ್ತಾರೆ. ಮೀನಮ್ಮ ಇದ್ರೆ ಎಂತ ಸೊಸೆ ಇರಬೇಕು ಅಂತ ಕೂಡ ಹೇಳ್ತಾರೆ. ಇತ್ತ ಶಾಂತಿ ಅಲ್ಲಿಂದ ಒಳಗಡೆ ಬಂದಮೇಲೆ ರೋಹಿಣಿನ ಕರೆದು ನನಗೂ ಕಾದು ಸುಸ್ತಾಯ್ತು, ಎಲ್ಲಿ ನಿಮ್ಮ ಅಪ್ಪನೊಂದು ಫೋಟೋನ ನೋಡಿಲ್ಲ, ಅವ್ರದ್ದೊಂದು ಸುಳಿಗೂ ಇಲ್ಲ ನನ್ನ ಹತ್ರ, ತಗೋ ಈಗಲೇ ನನ್ನ ಕಣ್ಣು ಮುಂದೆ ಅವ್ರಿಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ ಕೂಡ ಅಂತ ಶಾಂತಿ ಹೇಳ್ತಾಳೆ. ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದಿಷ್ಟು ಸೋಮವಾರದ ಪ್ರೋಮೋ ವಿಡಿಯೋ. ಸೋಮವಾರದ ಸಂಪೂರ್ಣ ಸಂಚಿಕೆಯನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗೋದು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.